ಅಂತ ಬಂದರೆ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿನೇ, ಜೊತೆಗೆ ಮಕ್ಕಳು ನೋಡ್ಕೊಳ್ಳೋದು ಒಂದು ಕೆಲಸ, ಅದು ಕೂಡ ಒಂದು ದೊಡ್ಡ ಕೆಲಸನೇ. ಅದ್ರ ಜೊತೆ ಎರಡು ಮ್ಯಾನೇಜ್ ಮಾಡಿಕೊಂಡು ಸೊ ನಾವು ಅಂದ್ಕೊಂಡಿರೋ ಥರ ಏನೆಲ್ಲ ಥೀಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಅದೆಲ್ಲ ಪ್ರಿಪೇರ್ ಮಾಡೋದು ಕಷ್ಟನೇ ಅಂತ ಅನಿಸುತ್ತೆ ಮಕ್ಕಳಿರುವಾಗ. ಸೊ ಅದು ನನಗೆ ಕೂಡ ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಬಟ್ ಮುದ್ದು ಮಲ್ಕೊಂಡಿದ್ದಾಗ ಎಲ್ಲ ನೀಟಾಗಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟ್ ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ತೊಗೊಂಡೆ. ಸೊ ಸ್ಟಿಕ್ಕರ್ಸ್ನ ತಂದಿದ್ದರಿಂದ ಅದನ್ನೆಲ್ಲ ಮುಂಚೆನೇ ನೀಟಾಗಿ ಮಾಡ್ಕೋಬೇಕಿತ್ತು. ಸೊ ಬಾಕ್ಸಲ್ಲೆಲ್ಲ ತುಂಬ ಏನಿಲ್ಲ, ಸ್ವಲ್ಪನೇ ಬಾಕ್ಸ್ ಇದ್ದು, ಒಂದು 30 ಬಾಕ್ಸಸ್ ಅಷ್ಟೇ ಇದ್ದಿದ್ದು. ಸೊ ಅದನ್ನೆಲ್ಲ ನೀಟಾಗಿ ಒರೆಸಿಟ್ಕೋಬೇಕು, ಯಾಕಂದರೆ ಪ್ಲಾಸ್ಟಿಕ್ ಆಗಿರೋದ್ರಿಂದ ಒಳಗಡೆ ಏನಾರು ಇದ್ದರೆ ಎಲ್ಲ ಧೂಳೆಲ್ಲ ಹೋಗಲಿ ಅಂತ ನೀಟಾಗಿ ಒರೆಸಿ ಪ್ಯಾಕ್ ಮಾಡಿಕೊಂಡೆ. ಅದಾದಮೇಲೆ ಸ್ಟಿಕ್ಕರ್ಸ್ ಕೂಡ ರೆಡಿ ಇತ್ತು. ಸೊ ಸ್ಟಿಕ್ಕರ್ನೆಲ್ಲ ಹಾಕ್ಬೇಡ ಒಟ್ಟಿಗೆ ಪ್ಯಾಕಿಂಗ್ ಮಾಡೋಣ ಅಂತ. ಸೊ ಬಾಕ್ಸಸ್ ಫಸ್ಟ್ ಟೈಮ್ ಕೂಡ ಮುದ್ದು ಫಸ್ಟ್ ಟೈಮ್ ಅಲ್ವಾ ಈ ವರ್ಷ, ಅದಕ್ಕೆ ಫಸ್ಟ್ ಟೈಮ್ ಅವನಿಗೆ ಎಳ್ಳು ಬೆಲ್ಲ ಬಿಡ್ತಾ ಇರೋದು, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಬಾಕ್ಸ್ಗೆ ಸ್ಟಿಕ್ ಆನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ನಮ್ಗೆ ಚೆನ್ನಾಗಿ ಕೂಡ ಸ್ಟಿಕ್ಕರ್ ಥರನೇ ಸಿಕ್ತು, ಲೇಬಲ್ ಥರನೇ ನೀಟಾಗಿ ಮೇಲೆ ಸ್ಟಿಕ್ ಮಾಡ್ಬೋದಾಗಿತ್ತು. ಇದೇ ರೀತಿ ಅಂತಲ್ಲ, ಬಾಕ್ಸ್ ನೋಡ್ಕೊಂಡು ನಾನು ಲೇಬಲ್ನ ಇದು ಮಾಡಲಿಲ್ಲ, ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ. ಬಾಕ್ಸ್ ನೀವು ಯಾವ ಶೇಪಲ್ಲಿರುತ್ತೋ ಆ ಶೇಪ್ಗೆ ಕಸ್ಟಮೈಸ್ ಮಾಡ್ಕೋಬೋದು. ಬಟ್ ನಮಗೆ ಸ್ಕ್ವೇರ್ ಬಾಕ್ಸು ಸಿಕ್ಕಿದ್ರಿಂದ ಸೊ ನಾನು ಅದನ್ನೇ ತೊಗೊಳ್ಳೋಣ ಅಂತ ಅದೇ ಥರ ಲೇಬಲ್ನ ಸ್ಟಿಕ್ ಮಾಡಿದ್ವಿ. ಸೊ ಲೇಬಲ್ ಸ್ಟಿಕ್ ಆದಮೇಲೆ ಈಗ ಎಳ್ಳು ಬೆಲ್ಲ ಎಲ್ಲ ತುಂಬ ಪ್ರೊಸೀಜರ್ ನಡೀತಾ ಇರುತ್ತೆ. ಸೊ ಒಂದೇ ಕಡೆ ಎಲ್ಲ ಪ್ಯಾಕ್ ಮಾಡಿ ಅದಕ್ಕೆ ಹಚ್ಚೆಲ್ಲ ಹಾಕಬೇಕು. ಸೊ ಚೆನ್ನಾಗಿತ್ತು. ನಾವು ಕೂಡ ಹಚ್ಚು ನನಗೆ ಚೆನ್ನಾಗಿ ಸಿಕ್ಕಿತ್ತು. ಬಸ್ ಬೇಕ್ರಿಲಿ ತಂದಿದ್ದೆ ನಾನು ಈ ಸಲ ಏಕೆಂದರೆ ಅವ್ರು ಅಲ್ಲೇ ಮಾಡಿರ್ತಾರೆ, ಹಾಗಾಗಿ ಒಂಥರ ಚೆನ್ನಾಗಿತ್ತು ಹಚ್ಚೆಲ್ಲ. ಸೊ ಇವಾಗ ಎಳ್ಳು ಬೆಲ್ಲ ಎಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡ್ಕೊಂಬಿಡ್ತೀನಿ. ಇನ್ನು ಬೆಳಗ್ಗೆ ಬೇಗನೆ ಹೇಳಬೇಕಾಗತ್ತೆ, ಒಂದು 5 ಗಂಟೆಗೆಲ್ಲ ಎದ್ದು ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟೆ ಫಸ್ಟು. ಏಕೆಂದರೆ ಊರಿಗೆ ಹೋಗಬೇಕಾಗಿತ್ತಲ್ವ. ಸೊ ಊರಿಗೆ ಹೋಗೋಕ್ಕೆ ಮುಂಚೆ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತ ಎಳ್ಳು ಬೆಲ್ಲ ಎಲ್ಲ ಇಟ್ಟು ನೈವೇದ್ಯ ಎಲ್ಲ ಮಾಡಿ ಪೂಜೆ ಮುಗಿಸಿದ್ದೀನಿ. ಸೊ ಪೂಜೆ ಮುಗಿಸೋಷ್ಟರಲ್ಲಿ 6:45 ಆಗಿತ್ತು, 47 ಆಗಿತ್ತು. ಸೊ ದೇವ್ರನ್ನ ಸಾಂಗೆಲ್ಲ ಹಾಕಿ ಪೂಜೆ ಮಾಡ್ತಿದ್ದೆ. ಸೊ ಅದಾದಮೇಲೆ ಮುದ್ದುಗೆಲ್ಲ ತಿಂಡಿ ಮಾಡಿಕೊಟ್ಟು ನಾನು ತಿಂಡಿ ಮಾಡಿ ತಿನ್ನೋ ಅಷ್ಟರಲ್ಲಿ ಸೊ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗಿ, ಹಾಗೆ ಊರಿಗೆ ಹೋಗೋಣ ಅಂತ ಹೇಳಿ. ಸೊ ನಾನಂತೂ ಸೆಲ್ಫ್ ಮೇಕಪ್, ಸೊ ಯಾರೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಅಂದರೆ ಖಂಡಿತ ಮಾಡಿ. ಸೆಲ್ಫ್ ಮೇಕಪ್ ಕ್ಲಾಸಸ್ ಕೂಡ ರೆಡಿ ಇರುತ್ತೆ. ಸೊ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತಿದ್ರೆ ಖಂಡಿತ ನೀವು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿದೆ ಖಂಡಿತ ಫುಲ್ ಅಪ್ಡೇಟ್ಸ್ ಅದರಲ್ಲಿ ಹೋಗ್ತಾ ಇರುತ್ತೆ ನಿಮಗೆ. ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತಿರೋರೆಲ್ಲ ಸ್ವಲ್ಪ ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ನಾನು ಕೂಡ ಮೇಕಪ್ ಎಲ್ಲ ಮಾಡಿ ಸ್ಯಾರಿಗೆಲ್ಲ ಪ್ರಿಪ್ರೇಟ್ಸ್ ಮುಂಚೆನೇ ಮಾಡ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಈಸಿ ಅನ್ನಿಸ್ತು ಅಷ್ಟೇ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಹೊರಟ್ವಿ ಊರ ಕಡೆಗೆ. ಸೊ ಊರಿಗೆ ಹೋಗುವ ಆನ್ ದ ವೇಯಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಮುದ್ದು ಸ್ವಲ್ಪ ಸೈಲೆಂಟ್ ಆಗಿದ್ದ, ಯಾಕೆಂದರೆ ಫುಲ್ ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದ್ದ. ಅರ್ಲಿ ಮಾರ್ನಿಂಗ್, ನೈಟೆಲ್ಲ ನಿದ್ದೆ ಮಾಡಲ್ಲ ಒಂದೊಂದ್ಸಲ. ಸೊ ಅರ್ಲಿ ಮಾರ್ನಿಂಗ್ ಚೆನ್ನಾಗಿ ನಿದ್ದೆ ಮಾಡ್ಕೊತಾನೆ. ಸೊ ನಿದ್ದೆ ಮಾಡಿ ಅಲ್ಲಿಂದ ನಾವು ಊರ ಕಡೆಗೆ ಆವಾಗ ಹೊರಟಿದ್ವಿ. ಕಾರಲ್ಲಿ ಹೋಗಬೇಕಾದ್ರೆ ತುಂಬಾ ವಿಶೇಷ ಅನಿಸಿದೇನು ಗೊತ್ತಾ, ಎಲ್ಲ ಊರಲ್ಲೂ ಇದ್ದೀಗ ಹಸುಗಳನ್ನ ತುಳಿತಾ ಇರೋದು, ಕರುಗಳು, ಎಲ್ಲದಕ್ಕೂ ಅಲಂಕಾರ ತುಂಬ ಚೆನ್ನಾಗಿತ್ತು ಈ ಸಲ. ರಾಣಿ ಬಾಬು ಎಳ್ಳು ಬೆಲ್ಲ ಅನಿಸ್ತಾಯಿತ್ತು, ಅದು ಕೂಡ ತುಂಬಾ ಖುಷಿಯಾಯಿತು. ಅವ್ರು ಕೊಟ್ಟರು, ಈಸ್ಕೊಂಡ್ವಿ. ಅಲ್ಲಿಂದ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು ಆಮೇಲೆ ನಾವು ಊರ ಕಡೆಗೆ ಹೊರಟಿದ್ದು. ಸೊ ಮುದ್ದೂ ಇವಾಗ ಮೊದಲಿನ ಥರ ಅಲ್ಲ, ಅವನು ಸುಮ್ಮನೆ ಅಂತೂ ಒಂದು ಕಡೆ ಕೂತ್ಕೊಳ್ಳಲ್ಲ. ಸೊ ದೇವಸ್ಥಾನದಲ್ಲೂ ಅಷ್ಟೇ ಓಡಾಡ್ತಿದ್ದಾನೆ ಎಲ್ಲಿಗೆ ಹೋಗಲಿ ಅಂತ. ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊ ಅಂತ ಹೇಳಿ ಕೂರಿಸ್ತಾ ಇದೆ, ಆದರೂ ಅವನು ಎದ್ದು ಹೋಗ್ತಿದ್ದ. ದೇವಸ್ಥಾನದ ಬಗ್ಗೆ ಕಂಪ್ಲೀಟಾಗಿ ಫುಲ್ಲು ಒಂದು ಬ್ಲಾಗೇ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ನನ್ನ ಹಿಂದಿನ ವೀಡಿಯೋಸ್ಗಳು ನೋಡಿ. ಸೊ ದೇವರ ಮಹಿಮೆ ಆಗಿರ್ಬೋದು ಪ್ರತಿಯೊಂದು ಕೂಡ ಮಾಡಿ ಹಾಕಿದ್ದೀನಿ. ಖಂಡಿತ ಒಂದು ಅದ್ಭುತವಾದಂಥ ದೇವಸ್ಥಾನದಲ್ಲಿ ಅಂತ ನಾನು ಹೇಳ್ಬೋದು. ಆ ದೇವಸ್ಥಾನ ಕೂಡ ಹೋಗಿ ಅಲ್ಲಿಂದ ನೆಕ್ಸ್ಟ್ ಇವಾಗ ಊರಿಗೆ ಬಂದ್ವಿ. ಊರಲ್ಲಿ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂಥೇಳಿ ಅಂದ್ಕೊಂಡ್ವಿ. ಹಾಗಾಗಿ ಅಲ್ಲಿಂದ ಎಳ್ಳು ಬೆಲ್ಲ ಕೊಡ್ತಿದ್ವಿ. ಅವನು ಕರ್ಕೊಂಡು ಹೋಗ್ತಿದ್ದೆ ಮುದ್ದು, ಬಟ್ ನನ್ನ ಅಲ್ಲಿ ಅವನು ಒಂದು ಕಡೆ ಕೂತ್ಕೋತಿಲ್ಲ. ಅವ್ನ ಕೈಲಿ ಕೊಡ್ಸೋಣ ಅಂದರೆ ಅವನಂತೂ ಒಂದು ಕಡೆ ಇರ್ತಿರ್ಲಿಲ್ಲ, ಹಾಗಾಗಿ ನಾನೇ ಕೊಡ್ತಿದ್ದೆ. ಸೊ ಎಳ್ಳು ಬೆಲ್ಲ ಎಲ್ಲ ಹಂಚಿ ನೋಡಿ ಬಂದು ಮಾಡೋದು.
ಸೊ ಊರಲ್ಲಿ ಎಲ್ಲ ರಿಲೇಟಿವ್ಸ್ ಮನೆಗಳಿಗೂ ಕೂಡ ಎಳ್ಳು ಬೆಲ್ಲನ ಕೊಟ್ಟು ಈಗ ನಾವು ಮಂಡ್ಯ ಕಡೆ ಹೋಗ್ತಿದ್ವಿ. ಆನ್ ದ ವೇ ಫ್ರೆಂಡ್ ಮನೆಗೆ ಕೂಡ ಹೋಗಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಈಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲ, ಇನ್ನೊಬ್ಬರು ಫ್ರೆಂಡ್ ಮನೆಗೆ ಹೋಗಿ ಅಲ್ಲೇ ಕೊಟ್ಟು ಆಮೇಲೆ ಹೋಗೋಣ ಮನೆಗೆ ಅಂದ್ಕೊಂಡ್ವಿ. ಎಷ್ಟು ಟೈಮ್ ಆಗೋಗುತ್ತೆ ಅಂದರೆ ಒಂದು ಕಡೆ ಹೋದರೆ ಡೆಫಿನೆಟ್ಲಿ ತುಂಬ ಬೇಗ ಆಗುತ್ತೆ ಅಂತ ಅವ್ರು ಅಂದ್ಕೊಂಡ್ರು. ನನಗೆ ಗೊತ್ತಿತ್ತು ಲೇಟ್ ಆಗುತ್ತೆ ಅಂತ. ಯಾಕೆಂದರೆ ಇನ್ನೂ ಇಷ್ಟು ತುಂಬ ಮನೆಗಳಿದೆ, ನೈಟ್ ಆಗೋಗುತ್ತೆ ಕೊಡೋಕ್ಕೆ. ಇಷ್ಟೊಂದು ಜನಕ್ಕೆ ಆಲ್ಮೋಸ್ಟ್ ಮಿಸ್ ಆಯಿತು ಅಂತ ಹೇಳ್ಬೋದು. ಹಾಗೆ ಇನ್ನೊಬ್ಬ ಫ್ರೆಂಡ್ ಮನೆಗೆ ಹೋಗಿದ್ವಿ. ಹಳ್ಳೀಲಿ ತುಂಬ ಚೆನ್ನಾಗಿದೆ ವಾತಾವರಣ ಅಂತ ಹೇಳ್ಬೋದು. ಎಲ್ಲೆಲ್ಲೂ ಸಡಗರ ಸಂಭ್ರಮ, ಎಲ್ಲರಿಗೂ ಅದನ್ನು ಕಿಚಾಯಿಸುವಂಥ ಸಂಭ್ರಮದಲ್ಲಿದ್ದರು. ಈವ್ನಿಂಗ್ ಆಗೋಗಿತ್ತಲ್ಲ, ಹಾಗಾಗಿ ಎಲ್ಲ ಹಸುವಿನ ಅಲಂಕಾರ. ಮುದುಗೆ ಮೊದಲನೇ ವರ್ಷ ಅಲ್ವಾ, ಹಾಗಾಗಿ ಅವರು ಕೂಡ ಎಳ್ಳು ಬೆಲ್ಲ ಶಾಸ್ತ್ರ ಮಾಡಿದ್ರು. ಅವನಂತೂ ಒಂದು ಕಡೆ ಕೂತ್ಕೋತಿರ್ಲಿಲ್ಲ. ಫೈನಲ್ ಸ್ವಲ್ಪ ಹೊತ್ತು ಕೂತಿದ್ದ, ಆಮೇಲೆ ಎದ್ಬಿಟ್ಟು ಅಲ್ಲಿಂದ ನಾವು ಹೊರಡಬೇಕಾದ್ರೆ ನಮಗೆ ನರಿ ಕೂಡ ಕಾಣಿಸ್ತು. ಅದು ವೀಡಿಯೋ ಕೂಡ ಮಾಡೋಣ ಅಂತ ಹೊರಟೆ, ಬಟ್ ಅದು ಝೂಮಲ್ಲಿ ಕ್ಯಾಪ್ಚರ್ ಆಗಲಿಲ್ಲ. ಝೂಮ್ ಮಾಡಿದ್ರು ಅದು ಬೇಗನೆ ಹೊರಟೋಯ್ತು ಅಂತ ಹೇಳ್ಬೋದು. ಸೊ ಕಾಣಿಸುತ್ತೆ, ಸ್ವಲ್ಪ ಕಾಣುತ್ತೆ. ಸೊ ಅದನ್ನು ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಸಂಜೆ 8:30ನೇ ಆಗೋಗಿತ್ತು. ಮುದ್ದುಗೆ ಫಸ್ಟ್ ಇಯರ್ ಆಗಿರೋದ್ರಿಂದ ಸೊ ಎಳ್ಳು ಬೀರೋದು, ಮಕ್ಕಳೆಲ್ಲ ಕೂರಿಸಿ ಎಳ್ಳು ಶಾಸ್ತ್ರ ಮಾಡೋದು ಒಂದು ಚೆನ್ನಾಗಿರುತ್ತೆ. ಅದೊಂದು ಮಾಡೋಣ ಅಂದ್ಕೊಂಡ್ವಿ. ಹಾಗಾಗಿ ಅಂದರೆ ದೃಷ್ಟಿ ಎಲ್ಲ ತೆಗ್ದಿರುತ್ತೆ. ಸಂಜೆ ಟೈಮ್ ಆದರೆ ಎಲ್ಲ ಓಡಾಡಿದ ದೃಷ್ಟಿ ಹೋಗುತ್ತೆ ಅಂತ ಮನೆಗೆ ಬೇಗ ಹೋಗಬೇಕಾಗಿದ್ದರಿಂದ ಹೊರಡುವಾಗ ನೋಡಿ, ಎಲ್ಲ ಹಳ್ಳಿಗಳಲ್ಲೆಲ್ಲ ಆ ಕಡೆನೂ ಹಸು ಕಿಚಾಯಿಸೋಕ್ಕೆ ರೆಡಿಯಾಗಿದ್ದರು. ಕಿಚಾಯಿಸೋದನ್ನು ನಾವು ಬ್ಲಾಗ್ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸಂಜೆ ಆಗಿತ್ತಲ್ಲ, ಬೇಗ ಬರಬೇಕಿತ್ತು ಅಂತ ಹೇಳಿ ಮಾಡೋಕ್ಕಾಗಿಲ್ಲ. ಬಟ್ ಹಸುಗಳಿಗಂತೂ ಒಳ್ಳೆ ಅಲಂಕಾರ, ಸುತ್ತಲೂ ಜನ ಎಲ್ಲ ನಿಂತ್ಕೊಂಡಿದ್ರು. ತುಂಬ ಕ್ರೌಡ್ ಇತ್ತು. ಸೊ ಹೆಂಗೋ ಜಾಗ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನೂ ಕೂಡ ಹಚ್ಚಿಲ್ಲ. ಸಂಜೆ 6 ಗಂಟೆಗೆ ಅಲ್ಲಿ ತನಕ ವೇಟ್ ಮಾಡ್ತಾರಲ್ವ. ಸೊ ಹಸು ಒಳ್ಳೆ ಅಲಂಕಾರ ಮಾಡ್ಕೊಂಡು ಎಲ್ಲರೂ ಕೂಡ ಅಷ್ಟೇ, ಎಲ್ಲ ಹಳ್ಳಿಯಲ್ಲೂ ಇದು ನೋಡೋಕೆ ಖುಷಿ ಆಗುತ್ತೆ. ಸೊ ಎಲ್ಲರೂ ಕೂಡ ಅಷ್ಟೇ ಹೊಸ ಬಟ್ಟೆ ಹಾಕ್ಕೊಂಡು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ. ಸೊ ಮಕ್ಕಳಿಗೆ ನಾವೇ ಹೇಳ್ಕೊಡ್ಬೇಕು, ಈ ರೀತಿ ಪದ್ಧತಿಗಳಿದೆ ಅಥವಾ ಈ ರೀತಿಯಾಗಿ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಜನ್ರೇಷನ್ಗಿಂತ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಈ ಜನ್ರೇಷನಲ್ಲಿರೋ ಮಕ್ಕಳಿಗಂತೂ ಖಂಡಿತ ಹೇಳ್ಕೊಡೋಣ. ಒಂದಷ್ಟು ಅನಿಸುತ್ತೆ ಮಕ್ಕಳಿಗೆ ನಾವೇ ಶಾಸ್ತ್ರಗಳನ್ನ ಸಂಜೆ ಆಯಿತು. ಸಂಜೆ ಆದಮೇಲೆ ಮುದ್ದು ಜಾನು ಎಲ್ಲರನ್ನೂ ಕೂರಿಸಿ ಒಟ್ಟಿಗೆ ಶಾಸ್ತ್ರ ಮಾಡಿದ್ವಿ. ಏನಿಲ್ಲ, ಅರ್ಶಿನ ಕುಂಕುಮ ಹೂವು ಇಟ್ಟು ಮಕ್ಕಳಿಗೆ ಬೆಲ್ಲ ತಿನ್ನಿಸಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದು. ಒಳ್ಳೆಯದಾಗಲಿ, ಒಳ್ಳೆ ಭವಿಷ್ಯ ಸಿಗಲಿ ಮಕ್ಕಳಿಗೆ ಅಂತ. ಸೊ ಪ್ರತಿ ವರ್ಷವೂ ಮಾಡ್ಬೋದು. ಈ ವರ್ಷ